ಹಾಯ್ ಹಲೋ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಭಂಡಾರಿ. ಇವತ್ತೊಂದು ಹೊಸ ಲೇಔಟ್ ಇನ್ಫಾರ್ಮೇಷನ್ ಜೊತೆಗೆ ಬಂದಿದ್ದೀನಿ. ಸೊ ಇವತ್ತು ಈ ಲೇಔಟ್ ಹೆಸರು ಬಂದುಬಿಟ್ಟು ಸಿರಿ ಟೆಲಿವುಡ್ಸ್ ಅಂತೇಳಿ. ಸೊ ಈ ಲೇಔಟ್ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ನನ್ನ ಜೊತೆಗೆ ಇದ್ದಾರೆ ಇವತ್ತು ಕನ್ನಡ ಅವರ ಯೂಟ್ಯೂಬ್ ಚಾನಲ್ ಮನೋಹರ್ ಸರ್ ಅವರು. ಸೊ ಇವತ್ತು ನಮ್ಮ ಲೇಔಟ್ ಬಗ್ಗೆ ಇಂಟ್ರೊಡಕ್ಷನ್ ತೊಗೋತಾರೆ, ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಬಂಧನ್ ಪ್ರಾಪರ್ಟೀಸು. ಆ ಕಂಪ್ನಿಯಲ್ಲಿ ನಾನು ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನನ್ನದು ಯೂಟ್ಯೂಬ್ ಚಾನಲ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಎಲ್ಲ ಪ್ರಾಪರ್ಟಿ ವೀಡಿಯೋಸ್ಗಳನ್ನು ನೋಡ್ಬೋದು. ನನ್ನ ಚಾನಲ್ಗೆ ಹೊಸಬರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸು ಯಾರಾದರೂ ಪ್ರಾಪರ್ಟೀಸ್ ನೋಡ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ಸೊ ವೀಕ್ಷಕರೇ, ಚೇತನಾ ಮೇಡಮ್ ಅವರು ನಮಗೆ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ಒಂದು ಲೇಔಟನ್ನು ತೋರಿಸಿದ್ರು ಆ್ಯಂಡ್ ಹೇಳಿದರು ಕಡಿಮೆ ರೇಟಲ್ಲಿ ಬೇಕು, ಅದಕ್ಕಿಂತ ಕಮ್ಮಿ ಆಗಬೇಕು ಅಂತಂತಂದರೆ ಇನ್ನೊಂದು ಲೇಔಟ್ ಇದೆ. ಅದನ್ನು ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬಂಧನ್ ಪ್ರಾಪರ್ಟೀಸ್ನ ABM ಆಗಿರುವಂತಹ ವಿಶ್ವನಾಥ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಹಾಗೆ ವಾಕ್ ಮಾಡ್ಕೊಂಡು ಮಾತಾಡೋಣ. ಸರ್, ಚೇತನಾ ಮೇಡಮ್ ಅಂತೂ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಬಿಟ್ರು. ಸೊ ನಾನು ಕೇಳುವಂಥದ್ದು, ಇವಾಗ ಯಾವ ಏರಿಯಾದಲ್ಲಿ ಇದ್ದೀವಿ ಸರ್? ಸರ್ ಇವಾಗ ನಾವು ಎಕ್ಸಾಕ್ಟಾಗಿ ಉತ್ತನಹಳ್ಳಿ ವಿಲೇಜಲ್ಲಿ ಇದ್ದೀವಿ ಸರ್. ಉತ್ತನಹಳ್ಳಿ ವಿಲೇಜು. ಹೌದು ಸರ್. ಓಕೆ. ಆ್ಯಂಡ್ ಈ ಲೇಔಟ್ನ ಹೆಸರೇನು ಸರ್? ಇದು ಸರ್ ಸಿರಿ ಟೆಲಿವುಡ್ಸ್ ಅಂತ ಮಾಡಿದ್ದೀವಿ ಸರ್ ಲೇಔಟ್ ಹೆಸರು. ಸಿರಿ ಟೆಲಿವುಡ್ಸ್ ಅಂತ. ಓಕೆ. ಸೊ ವೀಕ್ಷಕರೇ, ಸಿರಿ ಟೆಲಿವುಡ್ಸ್ ಅಂತ ಬಂಧನ್ ಪ್ರಾಪರ್ಟೀಸ್ ಅವ್ರದ್ದೇನೆ ಇದೆ ಅಂತ ಹೇಳ್ಬೋದು. ಸೊ ಇದನ್ನ ಟೋಟಲ್ ಆಗಿ ಎಷ್ಟು ಎಕರಲ್ಲಿ ಮಾಡಿರುವಂಥ? ಟೋಟಲ್ 1 ಎಕರೆ ಇದೆ ಸರ್. 1 ಎಕರೆ. ಎಷ್ಟು ಸೈಟ್ಸ್ಗಳು? 27 ಪ್ಲಾಟ್ಸ್ ಇದೆ ಸರ್. 27 ಸರ್. ಇಲ್ಲಿ ಎಷ್ಟು ಅವೈಲಬಿಲಿಟಿ ಇದೆ ಸರ್? ಸರ್ ಇವಾಗ ಒಂದು 30% ಅಷ್ಟೇ ಅವೈಲೇಬಲ್ ಇದೆ. 30% ಅಂದರೆ ಎಷ್ಟಿರ್ಬೋದು? ಸೊ ಇನ್ನೊಂದು 15 ಸೈಟ್ಸ್ ಇದೆ ಸರ್. 15 ಸೈಟ್ಗಳು ಅವೈಲೇಬಲ್ ಇದೆ. ಓಕೆ. ಆ್ಯಂಡ್ ಇದು ಲೊಕೇಶನ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಲೈಕ್ ಇಲ್ಲಿಗೆ ನಮಗೆ ಸುತ್ತಮುತ್ತಲು ಯಾವ್ಯಾವ ಲೊಕೇಶನ್ಸ್ ಬರ್ತವೆ? ಕನೆಕ್ಟಿವಿಟಿ ಅಂತಂದ್ರೆ ಯಾವ ಥರ? ಈ ಕಡೆ ನಿಮಗೆ ಬಾಗ್ಲೂರು ಬರುತ್ತೆ ಒಂದು 3 ಕಿಲೋಮೀಟರ್ಲಿ. ಆಮೇಲೆ KD ಟೆಕ್ ಪಾರ್ಕ್ ಇದೆ ಒಂದು 4 ಕಿಲೋಮೀಟರ್ಲಿ. ಆಮೇಲೆ ಮತ್ತೆ ನಿಮಗೆ NH ನ್ಯಾಷನಲ್ ಹೈವೇ ಇದೆಯಲ್ಲ 44, ಅದೊಂದು 5 ಕಿಲೋಮೀಟರ್ ಆಗುತ್ತೆ ಸರ್. ಏರ್ಪೋರ್ಟ್ ಇಂದ ಎಷ್ಟು ದೂರ ಆಗುತ್ತೆ? ಏರ್ಪೋರ್ಟ್ ಇಂದ ನಿಮಗೆ ಒಂದು 9 ಕಿಲೋಮೀಟರ್ ಆಗುತ್ತೆ ಸರ್. 9 ಕಿಲೋಮೀಟರ್. ಏರ್ಪೋರ್ಟ್ ಹೈವೇಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 5 ಕಿಲೋಮೀಟರ್ ಆಗುತ್ತೆ ಸರ್. ಜಸ್ಟ್ 5 ಕಿಲೋಮೀಟರ್. ಓಕೆ. ಅಂಡ್ ಇನ್ನು ಸುತ್ತಮುತ್ತಲು ಊರುಗಳ ಹೆಸರು ಅಂತ ಬಂದ್ರೆ ಇಲ್ಲಿ ಯಾವ್ಯಾವ ಊರಿದೆ ಹೇಳ್ಬೋದು ಸರ್? ಈ ಕಡೆ ಬಾಗ್ಲೂರು ಇದೆ. ಆಮೇಲೆ ಮತ್ತೆ ಈ ಕಡೆ ನಿಮಗೆ ಚಿಕ್ಕಜಾಲ ಬರುತ್ತೆ, ವಿದ್ಯಾನಗರ ಕ್ರಾಸ್. ಆಮೇಲೆ ಈ ಕಡೆ ನಿಮಗೆ ಹುಣಸ್ಮಾನಹಳ್ಳಿ, ಯಲಹಂಕ ಹತ್ರನೇ ಸರ್. ಒಂದು 9 ಕಿಲೋಮೀಟರ್ ಆಗುತ್ತೆ. 9 ಕಿಲೋಮೀಟರ್. ಆಮೇಲೆ ಹೆಬ್ಬಾಳಕ್ಕೆ ಎಷ್ಟು ದೂರ ಆಗುತ್ತೆ? ಹೆಬ್ಬಾಳಗೆ ಒಂದು 15 ಕಿಲೋಮೀಟರ್ ಆಗುತ್ತೆ ಸರ್. 15 ಕಿಲೋಮೀಟರ್ ಹೆಬ್ಬಾಳಕ್ಕೆ ಹೋಗ್ಬೋದು ನಾವು ಆರಾಮಾಗಿ. ಓಕೆ. ಅಂಡ್ ಈ ಲೇಔಟ್ನ ಅಕ್ಕಪಕ್ಕದಲ್ಲಿ ಏನಿದೆ ಸ್ವಲ್ಪ ಹೇಳ್ಬೋದಾ? ಈ ಕಡೆ ನಿಮಗೆ ಆದರ್ಶ ವಿಲ್ಲಾ ಪ್ಲಾಟ್ಸ್ ಇದೆ, ಈ ಕಡೆ ಟೆಲಿಕಾಂ ಲೇಔಟ್ ಇದೆ, ಮತ್ತೆ ಉತ್ತನಹಳ್ಳಿ ವಿಲೇಜ್ಗೆ ಅಟ್ಯಾಚ್ ಆಗಿ ಬರುತ್ತೆ. ಅಕ್ಕಮೆ ಬೆಟ್ಟ ಇದೆ. ಆಮೇಲೆ ನಾವು ಬರ್ತಾ ಬಸ್ ಎಲ್ಲ ನೋಡಿದ್ವಿ. ಏನದು ಆಕ್ಚುಲಿ? ಅದು ಬಸ್ ಡಿಪೋ ಇದೆ ಸರ್, BMTC ಡಿಪೋ ಕೂಡ ಹತ್ರದಲ್ಲೇ ಇದೆ. ಹೌದು. ಸೊ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್. ಹೌದು ಸರ್. ಅಲ್ವಾ? ಹೌದು. ಸೊ ಇನ್ನ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತಂದ್ರೆ ಯಾವ್ದು ಬರುತ್ತೆ ಸರ್ ಇಲ್ಲಿ? ನಿಮಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಗುತ್ತೆ, ಕೇಸರಿ ಅಂತೇಳಿ. ಆಮೇಲೆ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆ, MUIT ಕಾಲೇಜ್ ಇದೆ. ಓಕೆ. ಹಾಸ್ಪಿಟಲ್ಸ್ಗಳು ಎಲ್ಲ ಇದೆ ಸರ್? ಹಾಸ್ಪಿಟಲ್ಸ್ ಇದೆ. ಬಾಗ್ಲೂರು ನಿಮಗೆ ಒಂದು 3 ಕಿಲೋಮೀಟರ್. ಓಕೆ. ಅಂಡ್ ಲೈಕ್ ಇಲ್ಲಿ ನಾವು ದಿನ ಬೆಳಿಗ್ಗೆ ಎದ್ದಾಗ ಪರ್ಚೇಸಸ್ ಮಾಡಬೇಕು, ಅಂಗಡಿಗಳು ಬೇಕು ಅಂತಂದ್ರೆ ಅಂಗಡಿಗಳೆಲ್ಲ ಎಲ್ಲಿ ಇದೆ ಸರ್? ವಿಲೇಜ್ಗೆ ಅಟ್ಯಾಚ್ ಆಗಿರೋದ್ರಿಂದ ವಿಲೇಜಲ್ಲೆಲ್ಲ ಅಂಗಡಿಗಳಿದಾವೆ, ಸುತ್ತಮುತ್ತಲೆಲ್ಲ ಇದೆ. ಸೊ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಇರಬಹುದಾದಂಥದ್ದು. ಓಕೆ. ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಇಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಅಕ್ಕಪಕ್ಕ? ಕಾಂಕ್ರೀಟ್ ಮಾಡ್ತಾ ಇದ್ವಿ, ಎಲೆಕ್ಟ್ರಿಕ್ ಪೋಲ್ಸ್ ಇದೆ. ಅಂಡ್ ಇಲ್ಲಿ ಪ್ರಾಪರ್ ಡ್ರೈನೇಜ್ ಕೂಡ, ಬಾಕ್ಸ್ ಟೈಪ್ ಡ್ರೈನೇಜ್, ಕಾಂಕ್ರೀಟ್ ಬಾಕ್ಸ್ ಟೈಪ್ ಡ್ರೈನೇಜ್ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಅಂಡ್ ಇಲ್ಲಿ ಸಿವೇಜ್ಗೆ ಏನು ವ್ಯವಸ್ಥೆ ಮಾಡಿದ್ರೆ ಸರ್? ಇಲ್ಲಿ ಸಿವೇಜ್ ಸರ್ ಟ್ಯಾಂಕ್ ಮಾಡಿಸ್ತಾ ಇದ್ವಿ. ಟ್ಯಾಂಕ್ ಬರುತ್ತೆ, STP ಬರ್ತಾ ಇದೆ. ಹೌದು ಸರ್. ನೋಡಿ ವೀಕ್ಷಕರೇ, ಸಿವೇಜ್ಗೋಸ್ಕರ ನಿಮಗೆ ಸಪರೇಟ್ ಆಗಿ ಲೈನ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ತೋರಿಸಬಹುದು, ಇಲ್ಲೇ ಇದೆ. ಅಂಡ್ ಸರ್ ಪವರ್ ಮತ್ತು ವಾಟರ್ಗೆ ಏನು ವ್ಯವಸ್ಥೆ ಸರ್? ಅದೆಲ್ಲ ಇನ್ನೊಂದು 2 ಮಂತ್ಸ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಎಲ್ಲ ಬರುತ್ತೆ. ಟ್ರಾನ್ಸ್ಫಾರ್ಮರ್ ಬರ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಸರ್ ಅಪ್ಲೈ ಮಾಡಿದ್ವಿ. ನೀರಿಗೆ ಏನು ವ್ಯವಸ್ಥೆ? ನೀರಿಗೆ ಸರ್ ಸೇಮ್ ಪಂಚಾಯತ್ ಕನೆಕ್ಷನ್ ಬರುತ್ತೆ ನಿಮಗೆ. ಇವಾಗ ನಾನು ಕೇಳುವಂತದ್ದು, ಇಲ್ಲಿ ಇರೋದೇ ಒಂದು ನೀವು ಹೇಳಿದ್ರೆ ಎಷ್ಟು 15 ಸೈಟ್ ಇದೆ ಸರ್. ಓಕೆ. ಯಾವ್ಯಾವ ಫೇಸಿಂಗ್ ಸಿಗ್ತಾ ಇದೆ ಸರ್? ಈಸ್ಟ್ ಸಿಗುತ್ತೆ, ವೆಸ್ಟ್ ಫೇಸಿಂಗ್ ಇದೆ, ನಾರ್ತ್ ಫೇಸಿಂಗ್ ಇದೆ. ಈಸ್ಟ್, ವೆಸ್ಟ್, ನಾರ್ತ್ 3 ಆಪ್ಷನ್ ಇದೆ. ಸೌತ್ ಕೂಡ ಸಿಗುತ್ತೆ. ಸೌತ್ ಇದೆಯಾ? ಓಕೆ. ಇನ್ನ ಸೈಜಸ್ ಅಂತ ಬಂದ್ರೆ ಯಾವ್ಯಾವ? 30-40 ಇದೆ ಸರ್. ಆಡ್ ಸೈಜ್ ಬರುತ್ತೆ. 30-40 ಔಟ್ ಸೈಜ್ ಅಂದ್ರೆ ಈಗ ಹಾಫ್ ಸೈಟ್ ಏನಾದ್ರು ಇದೆಯಾ? ಹಾಫ್ ಸೈಟ್ ಇದೆ ಸರ್. ಸೊ 20-30, 30-40,
ಆಡ್ ಸೈಜಸ್ ಸೊ ಎಲ್ಲ ಆಪ್ಷನ್ಸ್ಗಳು ಸಿಗುತ್ತೆ ನಮಗೆ. ಹೌದೌದು. ಬನ್ನಿ ನೋಡ್ಬೋದಾ ಒಂಚೂರು. ಇವಾಗ ಅಲ್ಲಿ ಮೇನ್ ರೋಡ್ ಇದೆ. ಹೌದು. ಸೊ ರೋಡ್ ಹತ್ರ ಎಲ್ಲ ಯಾವ ಸೈಟ್ಸ್ಗಳು ಬರ್ತಾ ಇದೆ ಸರ್? ಆ ಕಡೆ ಅಲ್ಲಿ ನಿಮಗೆ ಆಡ್ ಸೈಜ್ ಸಿಗುತ್ತೆ, ಅಲ್ಲಿ ನಿಮಗೆ 30-40 ಸಿಗುತ್ತೆ ಈಸ್ಟ್ ಫೇಸಿಂಗ್. 30-40 ಇಲ್ಲೆಲ್ಲ ಯಾವ್ದಿದೆ ಸರ್ ಈ ಅಕ್ಕಪಕ್ಕದಲ್ಲಿ? ಇದ್ರಲ್ಲಿ ಸರ್ ಸೈಟ್ ನಂಬರ್ 27 ಇದೆ. ಇವೆಲ್ಲ ಯಾವ ಡೈಮೆನ್ಷನ್ ಬರುತ್ತೆ? ಇದು 30-40 ಸರ್. 30-40 ಬರುತ್ತೆ. ಓಕೆ. ಸೊ ವೀಕ್ಷಕರೇ ನೋಡ್ಬೋದು. ಅಂಡ್ ಸುತ್ತಲೂ ಕೂಡ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಕಾಂಪೌಂಡ್ಸ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಸರ್ ಇವಾಗ ನಾನು ಕೇಳುವಂಥದ್ದು ಲೈಕ್ ಕಾರ್ನರ್ ಸೈಟ್ ಯಾವುದಾದ್ರೂ ಅವೈಲೇಬಲ್ ಇದೆ ಸರ್ ಇಲ್ಲಿ? ಕಾರ್ನರ್ ಇದೆ ಸರ್, ಸಿಗುತ್ತೆ. 29 ಇದೆ. 29 ಇದೆ. ಸೊ ವೀಕ್ಷಕರಿಗೆ ತೋರಿಸಿ ಇಲ್ಲಿ 29 ಆ್ಯಕ್ಚುಲಿ ಇದು ನಿಮಗೆ ಕಾರ್ನರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ತಿಸ್ಕೋಬಹುದು. ಹೌದೌದು. ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ ಏನು ಪ್ರೈಮ್ ಲೊಕೇಶನ್, ಏನು ಇನ್ವೆಸ್ಟ್ಮೆಂಟ್ ಅಥವಾ ಗ್ರೋತ್ ಆಗ್ತಿದೆ ಇಲ್ವಾ ಅಂತ. ಗ್ರೋತ್ ಇದೆಯಾ ಸರ್? ಗ್ರೋತ್ ಇದೆ ಸರ್, ಚೆನ್ನಾಗಿದೆ. ಕೇಳಿಬಿಟ್ಟು ಟೆಕ್ ಪಾರ್ಕ್ ಅಂತ ಕೇಳಿರ್ತಾರೆ, ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಲ್ಲಿಂದ ನಿಮಗೆ ಒಂದು 4 ಕಿಲೋಮೀಟರ್ ಅಷ್ಟೇ. ಸೊ ಎಲ್ಲ ಪ್ರೈಮ್ ಲೊಕೇಶನ್ ಆಗಿರೋದ್ರಿಂದ ಈ ಪ್ರೈಸ್ ಅಂತೂ ಜಸ್ಟಿಫೈ ಮಾಡ್ತೀರಾ ನೀವು, ಕೊಡ್ಬೋದು. ಸೊ ಇನ್ನು ಲೋನ್ ಆಪ್ಷನ್ಸ್ ಏನಾದರೂ ಇದೆ ಸರ್? ಇದೆ ಸರ್, ಲೋನ್ ಆಪ್ಷನ್ಸ್ ಕೂಡ ಇದೆ. ಏನು ಲೋನ್, ಎಷ್ಟು ಲೋನ್ ಮಾಡ್ತಾರೆ? ಅಪ್ ಟು ನಿಮಗೆ 75 ವರೆಗೂ ಸರ್ ಲೋನ್ ಮಾಡಿಸ್ಕೊಡ್ತೀವಿ. ಕಂಪ್ನಿ ಕಡೆಯಿಂದನೇ ಮಾಡಿಕೊಡ್ತೀವಿ. ಓಕೆ. ಆ್ಯಂಡ್ ಫೈನಲ್ ಆಗಿ ನಾನು ಕೇಳುವಂಥದ್ದು, ಅಲ್ಲಿರ್ಬೋದು, ಆ ಲೇಔಟಲ್ಲಿ ಆಗಿರ್ಬೋದು, ಈ ಲೇಔಟಲ್ಲಿ ಆಗಿರ್ಬೋದು, ಬುಕಿಂಗ್ ಮಾಡಬೇಕಂದ್ರೆ ಬುಕಿಂಗ್ ಪ್ರೊಸೆಸ್ ಯಾವ ಥರ? ಬುಕಿಂಗ್ ಪ್ರೊಸೆಸ್ ನಿಮಗೆ 10,000 ಇರುತ್ತೆ ಪ್ರತಿಯೊಂದು ಸೈಟ್ಗೆ. 10,000 ಕೊಟ್ಟರೆ ನಿಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ಲೀಗಲ್ಗೆ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಲೀಗಲ್ ಕ್ಲಿಯರ್ ಎಲ್ಲ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಪ್ರೊಸೆಸ್ ಮಾಡ್ಕೋಬಹುದು. ಲೋನ್ಗಾರ ಹೋಗ್ಬೋದು, ಫುಲ್ ಇದು ಮಾಡ್ಕೋಬೇಕು. ಯಾಕೆ ಇಲ್ಲಿ ಯಾರಾದ್ರೂ ಇರ್ತಾರೆ ಸರ್? ಇಲ್ಲಿ ಸರ್ ಇರ್ತಾರೆ ಸರ್, ಇಲ್ಲಿರ್ಬೋದು, ಆ ಲೇಔಟಲ್ಲಿ. ಹೌದು. ಸೊ ಕಂಪನಿ ಕಡೆಯಿಂದ ಯಾರಾದ್ರೂ ಒಬ್ಬರು ಎಕ್ಸಿಕ್ಯೂಟಿವ್ ಸರ್, ಪ್ರತಿಯೊಂದು ಸೈಟಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾರೆ, ತೋರಿಸ್ಕೊಡ್ತಾರೆ ಅಲ್ವಾ? ಸೊ ವೀಕ್ಷಕರೇ ನೋಡಿದ್ರಲ್ಲ, ಬಂಧನ್ ಪ್ರಾಪರ್ಟಿ ಜೊತೆ ನಾನು ಮುಂಚೆನೂ ಮಾಡಿದ್ದೆ ವಿಡಿಯೋ, ನಿಮ್ಗೆ ಹೇಳಿದೆ ಕೂಡ ಆ ಲೇಔಟಲ್ಲಿ. ಸೊ ಈ ಲೇಔಟು ಕೂಡ ಸರ್ ತೋರಿಸಿರುವಂಥದ್ದು ಕ್ವಿಕ್ಕಾಗಿ ತೋರಿಸಿದ್ದೀವಿ, ತುಂಬ ಕ್ವಿಕ್ಕಾಗಿ ತೋರಿಸಿದ್ದೀವಿ, ಯಾಕಂದರೆ ಅಲ್ಲೇ ಟೈಮ್ ಪಾಸ್ ಜಾಸ್ತಿ ಆಗೋಯ್ತು. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀವಿ. ಬಟ್ ಲಿಮಿಟೆಡ್ ಸೈಟ್ಗಳು, ಕೇವಲ 15 ಇರೋದು ಅಲ್ವಾ? ಹೌದು. ಸೊ ಅದರಿಂದ ಬೇಗ ಬರಬೇಕು, ಆದಷ್ಟು ಬೇಗ ಬುಕ್ ಮಾಡ್ಕೊಬೇಕು. ಅಲ್ಲೂ ನೋಡಿ, ಇಲ್ಲೂ ನೋಡಿ, ಎಲ್ಲಿ ಇಷ್ಟ ಆಯಿತು ಅಲ್ಲಿ ಬುಕಿಂಗ್ ಮಾಡಿ ವೀಕ್ಷಕರೇ. ನಿಮ್ಮ ಬಂಧನ್ ಪ್ರಾಪರ್ಟೀಸ್ ಸೋಷಿಯಲ್ ಮೀಡಿಯಾ ಏನಾದರೂ? ಹೌದೌದು ಸರ್ ಇದೆ. ಏನೇನು ಕಂಟೆಂಟ್ ಹಾಕ್ತೀರಾ ಅದರಲ್ಲಿ? ಸರ್ ಅದರ ಸೇಮ್ ನಮ್ಮ ಪ್ರಾಜೆಕ್ಟ್ಗಳು ಮಾತ್ರನೇ ಪೋಸ್ಟ್ ಮಾಡ್ತಾ ಇರ್ತೀವಿ, ಹಾಕ್ತಾ ಇರ್ತೀರಾ. ಸೊ ನೋಡ್ಕೋಬೋದು ಸರ್. ಸೊ ವೀಕ್ಷಕರೇ, ನಿಮಗೆ ಡಿಸ್ಕ್ರಿಪ್ಷನ್ ಪ್ರೆಸ್ ಕಮೆಂಟ್ಸಲ್ಲಿ ನಾನು ಬಂಧನ್ ಪ್ರಾಪರ್ಟೀಸ್ದು ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದರೂ ನೀವು ಇವ್ರನ್ನ ಫಾಲೋ ಮಾಡ್ಬೋದು. ಒಳ್ಳೊಳ್ಳೆ ಆಫರ್ಗಳನ್ನು ಕೂಡ ಪಡ್ಕೋಬೋದು ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.